ನಾರಾ ಭರತ್ ವಿರುದ್ಧ ಕೂಡ ಸೋಮಶೇಖರ್ ರೆಡ್ಡಿ ತೀವ್ರ ರೀತಿಯಲ್ಲಿ ವ್ಯಂಗ್ಯವಾಡಿದ್ದಾರೆ. ನಾನು ತಂದಂತಹ ಅನುದಾನದಲ್ಲಿ ಅಭಿವೃದ್ಧಿ ಮಾಡ್ತಾನಂತೆ ಅಂತ ಹೇಳಿ ನಾರಾ ಭರತ್ ವಿರುದ್ಧ ಕೂಡ ಸೋಮಶೇಖರ್ ರೆಡ್ಡಿ ಗರಂ ಆಗಿದ್ದಾರೆ. ನಾನು ತಂದ ಅನುದಾನದಲ್ಲಿ ಅಭಿವೃದ್ಧಿ ಪಡಿಸ್ತಾನಂತೆ, ನಾನೇ ಭೂಮಿ ಪೂಜೆ ಮಾಡಿದ ಕಾಮಗಾರಿಗೆ ಮತ್ತೆ ಪೂಜೆ ಮಾಡ್ತಾರೆ, ಇದು ಎಷ್ಟು ಸರಿ? ನನ್ನ ಫಂಡ್ನಿಂದ ನೀನೇನು ಅಭಿವೃದ್ಧಿ ಮಾಡೋದು ಅಂತ ಹೇಳಿ ಸಂದರ್ಭದಲ್ಲಿ ಸೋಮಶೇಖರ್ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಸೋಮಶೇಖರ್ ರೆಡ್ಡಿ ಗರಂ ಆಗಿದ್ದಾರೆ. ನಾನೇ ಭೂಮಿ ಪೂಜೆ ನೆರವೇರಿಸಿದ ಕಾಮಗಾರಿಗೆ ಮತ್ತೆ ಭೂಮಿ ಪೂಜೆ ಮಾಡ್ತಾರಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಬಳ್ಳಾರಿ ನಗರ ಅಭಿವೃದ್ಧಿಗೆ ನೀನು ಅಂದರೆ ನಾರಾ ಭರತ್ ರೆಡ್ಡಿ ಎಷ್ಟು ಅನುದಾನ ತಂದಿದ್ಯಪ್ಪ ಅಂತ ಈ ಸಂದರ್ಭದಲ್ಲಿ ಸೋಮಶೇಖರ್ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ನಾನು ಹಾಕಿದ್ದ ಫಂಡ್ನಿಂದ ನೀನೇನು ಅಭಿವೃದ್ಧಿ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅನುದಾನ ತರೋದಕ್ಕೆ ನಿಮ್ಮ ಬಳಿ ಹಣವೇ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಹಣದ ವಿಷಯ ಮಾತನಾಡಿದ್ರೆ ಕೇಂದ್ರದತ್ತ ಬೊಟ್ಟು ಮಾಡ್ತೀರಾ, ಇದು ಸರಿಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸ್ಕೂಲ್ ಒಂದು ವಿದ್ಯಾನಗರಲ್ಲಿ ಓಪನ್ ಆಯ್ತು, ಅದನ್ನ MLA ಓಪನ್ ಮಾಡ್ತಾರೆ. ಮುನ್ಸಿಪಲ್ ಕಾಲೇಜ್ ನಾನು ಹಾಕಿದ ಫಂಡ್ 3 ಕೋಟಿ ಅಲ್ಲಿ MLA ಅವರು ಓಪನ್ ಮಾಡ್ತಾ ಇದ್ದಾರೆ. ನೀನೇನ್ ತಂದಿಯಪ್ಪ ಅಂತಂದ್ರೆ ಏನು ತಂದಿಲ್ಲ. ತರ್ಲಿಕ್ಕೆ ಅವರನ್ನು ರೊಕ್ಕ ಇದ್ರಲ್ಲ, ಈಗ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಬೀಳ್ತಾ ಇರೋದು ಏನು ಅಂತಂದ್ರೆ, ನೀವು ರೊಕ್ಕ ಕೊಟ್ಟರೆ ನಾವು ಫ್ರೀ ಆಗಿ ಕೊಡ್ತೀವಿ ಇಲ್ಲಿ ಅಂತೇಳಿ. ಏನು ಫ್ರೀ ಆಗಿ ಯಾಕೆ ಘೋಷಣೆ ಮಾಡುವಾಗ ನಿಮ್ಮ ಏನ್ ದೊಡ್ಡ ಎಕಾನಮಿಸ್ಟ್ ಅಂತ ಕರಿತೀರಿ ನಮ್ಮ ಸಿದ್ದರಾಮಯ್ಯನ, ಇಷ್ಟು ಸಾರಿ ನಾನು ಆರ್ಥಿಕ ಮಂತ್ರಿ ಆಗಿದ್ದೆ, ಇಷ್ಟು ಸಾರಿ ನಾನು ಬಜೆಟ್ ನ ಮಂಡಿಸಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಬಜೆಟ್ ಮಂಡಿಸೋ ಕ್ಯಾಂಡಿಡೇಟ್ ನೀನು ಮೊದಲೇ ತಿಳ್ಕೊಬೇಕಾಯ್ತು ಆರ್ಥಿಕತೆ ಏನಿದೆ, ನಮ್ಮ ಪರಿಸ್ಥಿತಿ ಎಷ್ಟು ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ ಅಂತ. ಅದೇ ನೀನು ರೈತರಿಗೆ 2,000 ಕೊಟ್ಟಿದ್ರೆ ಇವತ್ತು ರೈತರು ಕಷ್ಟ ಪಟ್ಟು ಅವ್ರು ಬೆಳೆ ಬೆಳೆಸಿ ನಮ್ಗೆ ಊಟಕ್ಕೆ ಆಗ್ತಾ ಇದ್ರು. ಈಗ ನಾವು ಹಾಕಿದ ಫಂಡ್ ಅಲ್ಲಿ ಸ್ಕೂಲ್ ಒಂದು ವಿದ್ಯಾನಗರಲ್ಲಿ ಓಪನ್ ಆಯ್ತು, ಅದನ್ನ MLA ಓಪನ್ ಮಾಡ್ತಾರೆ. ಮುನ್ಸಿಪಲ್ ಕಾಲೇಜ್ ನಾನು ಹಾಕಿದ ಫಂಡ್ 3 ಕೋಟಿ ಅಲ್ಲಿ MLA ಅವರು ಓಪನ್ ಮಾಡ್ತಾ ಇದ್ದಾರೆ. ನೀನೇನ್ ತಂದಿಯಪ್ಪ ಅಂತಂದ್ರೆ ಏನು ತಂದಿಲ್ಲ. ತರ್ಲಿಕ್ಕೆ ಅವರನ್ನು ರೊಕ್ಕ ಇದ್ರಲ್ಲ, ಈಗ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಬೀಳ್ತಾ ಇರೋದು ಏನು ಅಂತಂದ್ರೆ, ನೀವು ರೊಕ್ಕ ಕೊಟ್ಟರೆ ನಾವು ಫ್ರೀ ಆಗಿ ಕೊಡ್ತೀವಿ ಇಲ್ಲಿ ಅಂತೇಳಿ. ಏನು ಫ್ರೀ ಆಗಿ ಯಾಕೆ ಘೋಷಣೆ ಮಾಡುವಾಗ ನಿಮ್ಮ ಏನ್ ದೊಡ್ಡ ಎಕಾನಮಿಸ್ಟ್ ಅಂತ ಕರಿತೀರಿ ನಮ್ಮ ಸಿದ್ದರಾಮಯ್ಯನ, ಇಷ್ಟು ಸಾರಿ ನಾನು ಆರ್ಥಿಕ ಮಂತ್ರಿ ಆಗಿದ್ದೆ, ಇಷ್ಟು ಸಾರಿ ನಾನು ಬಜೆಟ್ ನ ಮಂಡಿಸಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಬಜೆಟ್ ಮಂಡಿಸೋ ಕ್ಯಾಂಡಿಡೇಟ್ ನೀನು ಮೊದಲೇ ತಿಳ್ಕೊಬೇಕಾಯ್ತು ಆರ್ಥಿಕತೆ ಏನಿದೆ, ನಮ್ಮ ಪರಿಸ್ಥಿತಿ ಎಷ್ಟು ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ ಅಂತ. ಅದೇ ನೀನು ರೈತರಿಗೆ 2,000 ಕೊಟ್ಟಿದ್ರೆ ಇವತ್ತು ರೈತರು ಕಷ್ಟ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಸೋಮಶೇಖರ್ ರೆಡ್ಡಿ ಸಿದ್ದರಾಮಯ್ಯನವರ ಕುರಿತಂತೆ, ನಾರಾ ಭರತ್ ರೆಡ್ಡಿ ಕುರಿತಂತೆ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾವ ಸಂದರ್ಭದಲ್ಲಿ ಮಾತನಾಡಿದ್ರು ಮತ್ತು ಮುಂದಿನ ಲೋಕಸಭಾ ಚುನಾವಣೆ ನಿಮಿತ್ತ ಏನಾದರೂ ಅವ್ರು ಮಾತಾಡಿದ್ರೆ ಹೇಗೆ? ಎಷ್ಟು ದಿವಸ ಪ್ರಮುಖವಾಗಿ ನಿನ್ನೆ ಬಳ್ಳಾರಿ ನಗರದಲ್ಲಿ ಬಳ್ಳಾರಿ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಮತ್ತು ಮಾಜಿ ಶಾಸಕರಾದ ಸೋಮಶೇಖರ್ ಸೇರಿದಂತೆ ಹಲವರು ಕೂಡ ಭಾಗಿಯಾಗಿದ್ರು. ಏನು ಈ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ ಬಳ್ಳಾರಿ ನಗರ ಮಾಜಿ ಶಾಸಕರಾದ ಸೋಮಶೇಖರ್ ರೆಡ್ಡಿ ಅವರು ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೆ ರಾಜ್ಯದಲ್ಲಿ ಮಳೆಯೇ ಬೀಳಲ್ಲ, ನಮ್ಮ ಬಿಜೆಪಿ ಅವಧಿಯಲ್ಲಿ ಯಾರೇ ಯಡಿಯೂರಪ್ಪ ಅಥವಾ ಬೇರೆ ಯಾರೇ ಸಿಎಂ ಆದ್ರೂ ಕೂಡ ಡ್ಯಾಮ್ಗಳು ತುಂಬಿ ತುಳುಕುತ್ತಿದ್ದವು. ಸೊ ಮಳೆಗಾಗಿ ನಾನು ಕೂಡ 108 ಹನುಮಾನ್ ಚಾಲೀಸನ್ನ ಪಠಿಸ್ತಿದ್ದೆ. ಆದ್ರೆ ಈ ಅನುಭವ ಸಿದ್ದರಾಮಯ್ಯ ಸಿಎಂ ಆದ್ರೆ ನನಗೆ 108 ಸಲ ಹನುಮಾನ್ ಚಾಲೀಸು ಪಠಿಸೋಕೆ ಆಗೋದಿಲ್ಲ. ಈ ಸರ್ಕಾರದಲ್ಲಿ ರೈತರಿಗೆ ತುಂಬಾ ಸಮಸ್ಯೆ ಆಗ್ತಿದೆ, ರೈತರು ಕೂಡ ಸಾಕಷ್ಟು ಆತ್ಮಹತ್ಯೆಗಳು ಮಾಡಿಕೊಳ್ತಿದೆ. ಆದ್ರೆ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ತಲೆಯನ್ನ ಕೆಡಿಸಿಕೊಳ್ಳುತ್ತಿಲ್ಲ. ನಮಗೆ ಮಳೆ ಬರಬೇಕಂದ್ರೆ ಕೇಂದ್ರದಲ್ಲಿ ಮತ್ತೆ ಪ್ರಧಾನಿ ಮೋದಿ ಪ್ರಧಾನಿಗಳಾಗಬೇಕು ಮತ್ತು ರಾಜ್ಯದಲ್ಲಿ ಕೂಡ ಸರ್ಕಾರ ಚೇಂಜ್ ಆಗಬೇಕು. ರಾಜ್ಯದಲ್ಲಿ ಸರ್ಕಾರ ಚೇಂಜ್ ಆಗಲಿಲ್ಲ ಅಂದ್ರೆ ಇನ್ನು 4 ವರ್ಷ ನಾವು ಕಷ್ಟ ಅನುಭವಿಸಬೇಕು ಅಂತ ಏನು ಬಳ್ಳಾರಿ ನಗರ ಮಾಜಿ ಶಾಸಕರು ಸೋಮಶೇಖರ್ ರೆಡ್ಡಿ ಹೇಳಿದರೆ, ಇದೇ ರೀತಿ ಕೂಡ ಏನು ಬಳ್ಳಾರಿ ನಗರ ಅಭಿವೃದ್ಧಿ ವಿಚಾರದಲ್ಲಿ ಕೂಡ ಶಾಸಕ ಸೋಮಶೇಖರ್ ರೆಡ್ಡಿ ನಾರಾ ಭರತ್ ರೆಡ್ಡಿ ವಿರುದ್ಧ ಒಂದು ಗರಂ ಆಗಿದ್ದಾರೆ ಅಂತಾನೆ ಕೂಡ ಹೇಳ್ಬೋದು. ನಾನು ತಂದಿದ್ದ ಅನುದಾನದಲ್ಲೇ ಅಭಿವೃದ್ಧಿಯನ್ನ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಮಾಡುತ್ತಿದ್ದಾರೆ. ನಾನೇ ಭೂಮಿ ಪೂಜೆ ನೆರವೇರಿಸಿದ್ದ ಕಾಮಗಾರಿಗೆ ಮತ್ತೆ ಭೂಮಿ ಪೂಜೆ ಶಾಸಕ ನಾರಾ ಭರತ್ ರೆಡ್ಡಿ ಮಾಡ್ತಾನೆ. ಬಳ್ಳಾರಿ ನಗರ ಅಭಿವೃದ್ಧಿಗೆ ನೀನು ಎಷ್ಟು ಅನುದಾನ ತಂದಿದ್ದೀಯಾ, ನಾನು ಹಾಕಿದ್ದ ಫಂಡ್ನಿಂದ ನೀನು ಏನು ಅಭಿವೃದ್ಧಿ ಮಾಡ್ತೀಯಾ, ಅನುದಾನ ತರೋಕೆ ನಿಮ್ಮ ಬಳಿ ಸಾಕಷ್ಟು ಹಣ ಇಲ್ಲ. ಹಣದ ವಿಷಯ ಬಗ್ಗೆ ಮಾತನಾಡಿದ್ರೆ ಕೇಂದ್ರದತ್ತ ಬೊಟ್ಟು ಮಾಡ್ತೀರಾ ಅಂತ ಒಂದು ಬಳ್ಳಾರಿ ನಗರ ಶಾಸಕರ ವಿರುದ್ಧ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಒಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಿವ್ಯಾ, ಸೋಮಶೇಖರ್ ರೆಡ್ಡಿ ಅಂದಾಗ ಒಬ್ಬ ಜನನಾಯಕನಾಗಿ ಗುರುತಿಸಿಕೊಂಡವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಬಟ್ ಇಂಥ ಸಂದರ್ಭದಲ್ಲಿ ಮೌಢ್ಯವನ್ನು ತುಂಬೋದು ಎಷ್ಟು ಸರಿ ಅಂತ ಹೇಳಿ, ಈಗ ನೋಡಿ ಮಳೆ ಬರಬೇಕು ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಅಂತ, ಸಿದ್ದರಾಮಯ್ಯನವರು CM ಆದರೆ
ಮಳೆ ಬರೋದಿಲ್ಲ, ಬರಗಾಲ ಅನ್ನುವಂಥ ಮೌಢ್ಯವನ್ನು ಜನಸಾಮಾನ್ಯರಿಗೆ ತುಂಬುತ್ತಿದ್ದಾರೆ ಅಂತ ಅನಿಸೋದಿಲ್ವಾ ವೀರೇಶ್? ಹೌದು ದಿವ್ಯಾ, ಪ್ರಮುಖವಾಗಿ ಏನು ನಿನ್ನೆ ಬಳ್ಳಾರಿ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತಾಡ್ತಕ್ಕಂತ ಒಂದು ಸಮಯದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ಹಿತದೃಷ್ಟಿಯಲ್ಲಿ ಇಟ್ಟುಕೊಂಡೇ ಸೋಮಶೇಖರ್ ರೆಡ್ಡಿ ಅವರು ಈ ರೀತಿಯಾದಂತಹ ಮಾತುಗಳನ್ನ ಆಡಿದ್ದಾರೆ ಅಂತ ಮೇಲೋಟಕ್ಕೆ ಕಾಣಿಸ್ತಿದೆ ದಿವ್ಯಾ. ಏನು 108 ಸಲ ನಾನು ಹನುಮಾನ್ ಚಾಲೀಸ್ ನನ್ನ ಪಠಿಸ್ತಿದ್ದೆ, ಅವಾಗ ಚೆನ್ನಾಗಿ ಮಳೆ ಬರ್ತಿತ್ತು ಮತ್ತು ಜೊತೆಗೆ ನಮ್ಮ ಸರ್ಕಾರ ಕೂಡ ಇರ್ತಿತ್ತು. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ನನಗೆ ಹನುಮಾನ್ ಚಾಲೀಸೆ ಪಠಿಸೋಕೆ ಆಗ್ತಾ ಇಲ್ಲ. ಇದು ನಮ್ಮ ದುರ್ದೈವ್ಯ ಅಂತ ಜನರಿಗೆ ಒಂದು ರೀತಿಯಲ್ಲಿ ಮಾರ್ಮಿಕವಾಗಿ ಸೋಮಶೇಖರ್ ರೆಡ್ಡಿ ಹೇಳಿ ಒಂದು ಭಾವನಾತ್ಮಕ ವಿಷಯಗಳನ್ನ ತುಂಬಿದ್ದಾರೆ ಅಂತ ಒಂದು ಮೇಲೋಟಕ್ಕೆ ಕಾಣ್ತಿದ್ದೆ ದಿವ್ಯಾ. ರೈಟ್, ಥ್ಯಾಂಕ್ ಯು ವೀರೇಶ್ ನಿಮ್ಮರ ಮಾಹಿತಿಗಾಗಿ. ನಾವು ಕೊಳ್ಳಿಕ್ಕೆ ಸಾಧ್ಯ ಅಂತ ಅದೇ ನೀನು ರೈತರಿಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.